ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅಶ್ವತ್ಥಾಮನು ಪಾಂಡ್ಯನನ್ನು ಕೊಂದುದು ಎಂಬ 56ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಪಾಂಡ್ಯನು ಲೋಕಪ್ರಖ್ಯಾತನಾದ ಉತ್ತಮ ವೀರನೆಂದು ನೀನು ಮೊದಲೇ ಹೇಳಿದೆ. ಆದರೆ ಅವನು ಯುದ್ಧದಲ್ಲಿ ನಡೆಸಿದ ಸಾಹಸ ಕಾರ್ಯಗಳೇನೆಂದು ನೀನು ತಿಳಿಸಲಿಲ್ಲ. ಅವನ ಪರಾಕ್ರಮ ಕಾರ್ಯಗಳನ್ನೆಲ್ಲ ನನಗೆ ಸವಿಸ್ತಾರವಾಗಿ ತಿಳಿಸಬೇಕು. ಅವನ ಅಸ್ತ್ರ ಶಿಕ್ಷೆ, ಅವನ ಮಹಿಮೆ, ಅವನ ವೀರ್ಯ, ಅವನ ಆಕೃತಿ, ಪ್ರಮಾಣ, ದರ್ಪ ಇವನ್ನೆಲ್ಲ ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಸಂಜಯನು, ರಾಜೇಂದ್ರ, ಭೀಷ್ಮನು, ದ್ರೋಣನು, ಕೃಪನು, ಅಶ್ವತ್ಥಾಮನು, ಕರ್ಣನು, ಅರ್ಜುನನು, ಶ್ರೀಕೃಷ್ಣನು ಎಂಬಿ 7 ಮಂದಿಯು ಧನುರ್ವಿದ್ಯೆಯನ್ನೆಲ್ಲ ಪೂರ್ಣವಾಗಿ ತಿಳಿದವರೆಂದು, ಧನುರ್ಧಾರಿಗಳಿಗೆಲ್ಲ ಮೇಲಾದವರೆಂದು ನೀನು ತಿಳಿದಿರುವೆಯಷ್ಟೇ. ಆ ಪಾಂಡ್ಯನೆಂಬುವನು ಇಂತಹ ಮಹಾರಥರೆಲ್ಲರನ್ನು ತನ್ನ ವೀರ್ಯದಿಂದ ಲಕ್ಷ್ಯ ಮಾಡದಿದ್ದವನು. ಲೋಕದಲ್ಲಿ ತನಗೆ ಸಾಟಿಯಾದ ರಾಜನೇ ಇಲ್ಲವೆಂದು ತಿಳಿದು ಹೆಮ್ಮೆಗೊಂಡಿದ್ದವನು. ದ್ರೋಣ ಭೀಷ್ಮರೊಡನೆ ತನಗೆ ಹೋಲಿಕೆಯನ್ನು ಹೇಳಿದರೂ ಅವನು ಸಹಿಸುತ್ತಿರಲಿಲ್ಲ. ಕೃಷ್ಣಾರ್ಜುನರಿಗಿಂತಲೂ ತನ್ನನ್ನು ಯಾರೂ ಕಡಿಮೆಯಾಗಿ ಎಣಿಸಬಾರದೆಂದೇ ಅವನ ಭಾವವು. ಅವನು ಶ್ರೀಮಂತರಾದ ರಾಜರಲ್ಲಿ ಮೇಲೆನಿಸಿಕೊಂಡು ಎಲ್ಲ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನೆನಿಸಿದ್ದವನು. ಅವನು ಯುದ್ಧದಲ್ಲಿ ಪಾಶಹಸ್ತನಾದ ಯಮನಂತೆ ನಿಂತು ಕರ್ಣನ ಅನೇಕ ಸೈನ್ಯಗಳನ್ನು ಧ್ವಂಸ ಮಾಡಿದನು. ರಥ, ಗಜ, ತುರಗ, ಪದಾತಿಗಳೆಂಬ ಚತುರಂಗಗಳಿಂದ ಸಮೃದ್ಧವಾಗಿ ಕುಂಬಾರ ಚಕ್ರದಂತೆ ಸುತ್ತಿ ಸುತ್ತಿ ಹೊಡೆಯುತ್ತಿದ್ದ ಆ ಕರ್ಣನ ಸೇನೆಯನ್ನೆಲ್ಲ ಆ ಪಾಂಡ್ಯನು ಬಲಾತ್ಕಾರದಿಂದ ನಿಗ್ರಹಿಸಿ ಅಡಗಿಸಿ ಬಿಟ್ಟನು. ಆ ಪಾಂಡ್ಯನು ಯುದ್ಧದಲ್ಲಿ ತನಗಿದಿರಾದ ರಥಗಳ ಕುದುರೆಗಳನ್ನು, ಸಾರಥಿಗಳನ್ನು, ಧ್ವಜಗಳನ್ನು, ಇತರ ರಥಾಂಗಗಳನ್ನು ನಾಶ ಮಾಡಿ ನೊಗಗಳನ್ನು ಮುರಿದು ಶೂನ್ಯಪ್ರಾಯವಾದ ಆ ರಥಗಳನ್ನು ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ತನ್ನ ಬಾಣಗಳಿಂದ ತೂರಿಬಿಟ್ಟನು. ಹಾಗೆಯೇ ಅವನು ತನಗಿದಿರಾದ ಗಜಸೈನ್ಯದಲ್ಲಿ ಆನೆಗಳ ಮೇಲಿನ ವೀರ ಯೋಧರನ್ನು ಕೊಂದು ಅವುಗಳ ಮೇಲಿನ ಧ್ವಜ ಪತಾಕೆಗಳನ್ನು, ಆಯುಧಗಳನ್ನು ಮುರಿದು ಅವುಗಳ ಪಾದರಕ್ಷಕರನ್ನು ವಧಿಸಿ, ಇಂದ್ರನು ವಜ್ರ ಪ್ರಹಾರದಿಂದ ಪರ್ವತಗಳನ್ನು ಕೆಡಹುವಂತೆ ಆ ಆನೆಗಳನ್ನೆಲ್ಲ ಕೊಂದು ಕೆಡಹಿದನು. ಹಾಗೆಯೇ ಕುದುರೆಯ ಸೈನ್ಯದಲ್ಲಿ ಶಕ್ತಿ, ಪ್ರಾಸ, ತೂಣೀರಾದಿ ಯುದ್ಧೋಪಕರಣಗಳೊಡನೆ ಬಂದ ಅಶ್ವ ಯೋಧರನ್ನೆಲ್ಲ ಅವರವರ ಕುದುರೆಗಳೊಡನೆ ಕೊಂದು ಕೆಡಹಿದನು. ಯುದ್ಧದಲ್ಲಿ ಪ್ರಖ್ಯಾತರಾದ ಪುಳಿಂದ, ಖಸ, ಬಾಹ್ಲಿಕ, ನಿಷಾದ, ಆಂಧ್ರಕ, ಕುಂತಲ, ದಾಕ್ಷಿಣಾತ್ಯ, ಭೋಜರೆ ಮೊದಲಾಗಿ ಕ್ರೂರ ಯೋಧಿಗಳಾದ ಶೂರರನ್ನೆಲ್ಲ ಎದುರಿಸಿ ಅವರ ಶಸ್ತ್ರ ಕವಚಗಳನ್ನೆಲ್ಲ ಭೇದಿಸಿ ಅವರನ್ನು ಕೊಂದು ಕೆಡಹಿದನು. ಹೀಗೆ ನಿರ್ಭೀತನಾಗಿ ನಮ್ಮ ಚತುರಂಗ ಸೈನ್ಯವನ್ನು ಬಾಣಗಳಿಂದ ಧ್ವಂಸ ಮಾಡುತ್ತಿದ್ದ ಪಾಂಡ್ಯನ ಪರಾಕ್ರಮವನ್ನು ನೋಡಿ ಸಹಿಸಲಾರದೆ ಅಶ್ವತ್ಥಾಮನು ಮುಂದೆ ಬಿದ್ದು ನಿರ್ಭಯನಾಗಿ ಅವನನ್ನು ಎದುರಿಸಿ ತಡೆದನು. ಮತ್ತು ಅವನನ್ನು ನಿರ್ಭಯವಾದ ನಯವಾಕ್ಯಗಳಿಂದ ಮುಗುಳ್ನಗೆಯೊಡನೆ ಕರೆಯುತ್ತಾ, ಓ ರಾಜೇಂದ್ರ, ನೀನು ಕಮಲ ದಳದಂತೆ ಕಣ್ಣುಗಳುಳ್ಳವನು, ಪ್ರಸಿದ್ಧವಾದ ಆಯುಧಗಳು, ವಾಹನಗಳು ಉಳ್ಳವನು, ವಜ್ರ ಸಮಾನ ದೇಹವುಳ್ಳವನೆಂದು ಹೆಸರುಗೊಂಡವನು, ಪ್ರಖ್ಯಾತವಾದ ಬಲ ಪರಾಕ್ರಮವುಳ್ಳವನು, ಮುಷ್ಟಿಯಲ್ಲಿ ಬಿಗಿದ ಬೆರಳುಗಳುಳ್ಳ ನೀಡಿದ 2 ಭುಜಗಳಿಂದಲೂ ಬಿಲ್ಲನ್ನು ಹಿಡಿದು ನಾಣನ್ನು ತಟ್ಟುತ್ತಾ ಮಹಾಮೇಘದಂತೆ ಪ್ರಕಾಶಿಸುತ್ತಿರುವೆ. ಮಹಾವೇಗವುಳ್ಳ ಬಾಣ ವರ್ಷಗಳನ್ನು ಶತ್ರುಗಳ ಮೇಲೆ ಕರೆಯತಕ್ಕ ನಿನ್ನನ್ನು ಎದುರಿಸಬಲ್ಲ ಪ್ರತಿ ವೀರನು ನಿನ್ನನ್ನು ಬಿಟ್ಟರೆ ಬೇರೆ ಯಾವನೂ ಇದ್ದ ಹಾಗೆ ಕಾಣಲಿಲ್ಲ. ಭಯಂಕರವಾದ ಬಲವುಳ್ಳ ಸಿಂಹವು ಕಾಡಿನಲ್ಲಿರುವ ಬೇರೆ ಮೃಗಗಳ ಹಿಂಡನ್ನು ಹೇಗೋ ಹಾಗೆ ನೀನೊಬ್ಬನೇ ಯುದ್ಧದಲ್ಲಿ ಬಹು ಸಂಖ್ಯೆಯುಳ್ಳ ರಥ, ಗಜ, ತುರಗ, ಪದಾತಿಗಳನ್ನು ಧ್ವಂಸ ಮಾಡಬಲ್ಲವನು. ನಿನ್ನ ರಥಘೋಷದಿಂದಲೇ ಭೂಮ್ಯಾಕಾಶಗಳನ್ನೆಲ್ಲ ಮೊಳಗಿಸುತ್ತಿರುವೆ. ಸಸ್ಯ ಸಮೃದ್ಧವಾದ ಭೂಮಿಯನ್ನೆಲ್ಲ ಮಳೆಗಾಲವು ಮುಗಿದ ಮೇಲೆ ಸೂರ್ಯನು ತನ್ನ ಕಿರಣಗಳಿಂದ ತಪಿಸುವಂತೆ ನೀನು ಶತ್ರು ಸೈನ್ಯವನ್ನು ತಪಿಸುತ್ತಿರುವೆ. ಸರ್ಪ ಸಮಾನಗಳಾದ ಬಾಣಗಳಿಂದ ತುಂಬಿದ 2 ಬತ್ತಳಿಕೆಗಳನ್ನು ಧರಿಸಿರುವೆ. ಇಷ್ಟು ಪ್ರಬಲನಾಗಿದ್ದರು ಅಂಧಕಾಸುರನು ರುದ್ರನೊಡನೆ ಹೇಗೋ ಹಾಗೆ ನೀನು ನನ್ನೊಬ್ಬನೊಡನೆಯೇ ಯುದ್ಧ ಮಾಡು ಎಂದನು. ಈ ಮಾತನ್ನು ಕೇಳಿ ಮಲೆಯ ಧ್ವಜ ಪಾಂಡ್ಯನು ಹಾಗೆಯೇ ಆಗಲಿ ಎಂದು ಹೇಳಿ ಅಶ್ವತ್ಥಾಮನನ್ನು ಒಂದು ಬಾಣದಿಂದ ಮೊದಲು ಹೊಡೆದನು. ಅದಕ್ಕೆ ಪ್ರತಿಯಾಗಿ ಅಶ್ವತ್ಥಾಮನು ಅಗ್ನಿ ಜ್ವಾಲೆಗಳಂತಿರುವ ಮರ್ಮ ಭೇದಕಗಳಾದ ಕ್ರೂರ ಬಾಣಗಳನ್ನು ಪಾಂಡ್ಯನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಹೊಡೆದನು. ಇಷ್ಟೇ ಅಲ್ಲದೆ ತಲೆಯನ್ನು ದೂರಕ್ಕೆ ಹಾರಿಸಿಕೊಂಡು ಹೋಗತಕ್ಕ ಅತಿಕೃಷ್ಟ ಎಂಬ 10ನೆಯ ತರದ ಬಾಣಗತಿಯಿಂದ ಬೇರೆ ಕೆಲವು ನಾರಾಜಗಳನ್ನು ಪ್ರಯೋಗಿಸಿದನು.
ಅವನ್ನೆಲ್ಲ ಪಾಂಡ್ಯನು 4 ಬಾಣಗಳಿಂದ ಕ್ಷಣಮಾತ್ರದಲ್ಲಿ ತುಂಡು ಮಾಡಿ ಕೆಡಹಿದನು. ಅಶ್ವತ್ಥಾಮನ 4 ರಥಾಶ್ವಗಳನ್ನು ಬಾಣಗಳಿಂದ ಹೊಡೆಯಲು ಅವು ಸತ್ತು ಬಿದ್ದವು. ಮತ್ತೊಂದು ಬಾಣದಿಂದ ಅಶ್ವತ್ಥಾಮನ ಕೈಯಲ್ಲಿದ್ದ ಬಿಲ್ಲಿನ ನಾಣನ್ನು ಕತ್ತರಿಸಿ ಬಿಟ್ಟನು. ಆದರೇನು, ಅಶ್ವತ್ಥಾಮನು ಆ ಕ್ಷಣವೇ ಬೇರೊಂದು ಹೊಸ ಬಿಲ್ಲನ್ನು ತೆಗೆದು ನಾಣೇರಿಸಿಟ್ಟನು. ಇಷ್ಟರಲ್ಲಿ ತನ್ನ ಭಟರು ರಥಕ್ಕೆ ಬೇರೆ 4 ಹೊಸ ಕುದುರೆಗಳನ್ನು ತಂದು ಕಟ್ಟಿ ಸಿದ್ಧಪಡಿಸಿರುವುದನ್ನು ನೋಡಿ ಆ ರಥವನ್ನೇರಿ ಕುಳಿತು ಪಾಂಡ್ಯನ ಮೇಲೆ ಪರಂಪರೆಯಾಗಿ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿ ಆಕಾಶ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಬಾಣಮಯವಾಗಿ ಮಾಡಿದನು. ಮಹಾತ್ಮನಾದ ದ್ರೋಣಪುತ್ರನು ಎಡಬಿಡದೆ ಬಾಣಗಳನ್ನು ಬಿಡುತ್ತಿರುವುದನ್ನು, ಅವು ಅಕ್ಷಯವಾಗಿರುವುದನ್ನು ತಿಳಿದುಕೊಂಡ ಪಾಂಡ್ಯನು ಹೆದರದೆ ಅವನ್ನೆಲ್ಲ ಭೇದಿಸಿ ಕೆಡಹಿದನು. ಆ ಬಾಣಗಳನ್ನೆಲ್ಲ ಭೇದಿಸಿದಲ್ಲದೆ ಅಶ್ವತ್ಥಾಮನ ಚಕ್ರ ರಕ್ಷಕರಿಬ್ಬರನ್ನು ಬಾಣಗಳಿಂದ ಕೊಂದು ಕೆಡಹಿದನು. ಪಾಂಡ್ಯನ ಈ ಹಸ್ತಲಾಘವವನ್ನು ಕಂಡು ಅಶ್ವತ್ಥಾಮನು ಮತ್ತಷ್ಟು ಕೋಪದಿಂದ ಬಿಲ್ಲನ್ನು ಬಗ್ಗಿಸಿಟ್ಟ ಹಾಗೆಯೇ ಪರ್ಜನ್ಯನು ಮಳೆಯನ್ನು ಕರೆಯುವಂತೆ ಬಾಣವರ್ಷವನ್ನು ಸುರಿಸಿದನು. 8 ವೃಷಭಗಳು ಎಳೆಯತಕ್ಕ 8 ಬಂಡಿಗಳಲ್ಲಿ ತುಂಬುವಷ್ಟು ಆಯುಧಗಳನ್ನು ದ್ರೋಣಪುತ್ರನು ಆಗಿನ ಯುದ್ಧದಲ್ಲಿ 3 ಮುಕ್ಕಾಲು ಗಳಿಗೆಯೊಳಗಾಗಿ ಪ್ರಯೋಗಿಸಿ ತೀರಿಸಿಬಿಟ್ಟನು. ಕೋಪಗೊಂಡ ಕಾಲಾಂತಕ ಯವನಂತಿದ್ದ ಆ ಅಶ್ವತ್ಥಾಮನ ರೂಪವನ್ನು ಆಗ ಯಾರು ಯಾರು ಕಣ್ಣಿಂದ ನೋಡಿದರೋ ಅವರೆಲ್ಲರೂ ಪ್ರಾಯಕವಾಗಿ ಭಯದಿಂದಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟರು. ಹೀಗೆ ಅಶ್ವತ್ಥಾಮನು ವರ್ಷಾ ಕಾಲದಲ್ಲಿ ಮೇಘಗಳು ಪರ್ವತಗಳಿಂದಲೂ ವೃಕ್ಷ ಸಮೂಹಗಳಿಂದಲೂ ತುಂಬಿದ ಭೂಮಿಯನ್ನು ಮಳೆಯಿಂದ ಮುಚ್ಚುವಂತೆ ಪಾಂಡ್ಯ ಸೇನೆಯನ್ನೆಲ್ಲ ಬಾಣವರ್ಷದಿಂದ ಮುಚ್ಚಿದನು. ಆದರೇನು, ಅಶ್ವತ್ಥಾಮನೆಂಬ ಮೇಘದಿಂದ ಹೊರಟ ಆ ಬಾಣಗಳೆಂಬ ಮಳೆಯನ್ನೆಲ್ಲ ಪಾಂಡ್ಯನೆಂಬ ಬಿರುಗಾಳಿಯು ವಾಯವ್ಯಾಸ್ತ್ರದಿಂದ ತೂರಿಬಿಟ್ಟಿತು. ಹೀಗೆ ಪಾಂಡ್ಯನು ಅಶ್ವತ್ಥಾಮನ ಬಾಣಗಳನ್ನು ವಿಫಲ ಮಾಡಿ ದೊಡ್ಡ ಸಿಂಹನಾದವನ್ನು ಮಾಡಿದನು. ಪಾಂಡ್ಯನ ಸಿಂಹನಾದವನ್ನು ಕೇಳಿ ಸಹಿಸಲಾರದೆ ಅಶ್ವತ್ಥಾಮನು ಮಲೆಯ ಪರ್ವತದಂತೆ ಉನ್ನತವಾಗಿ ಚಂದನಾಲಂಕೃತವಾಗಿದ್ದ ಪಾಂಡ್ಯನ ಧ್ವಜವನ್ನು ಮುರಿದು ಅವನ 4 ರಥಾಶ್ವಗಳನ್ನು ಸಂಹರಿಸಿಬಿಟ್ಟನು. ಒಂದು ಬಾಣದಿಂದ ಅವನ ಸಾರಥಿಯನ್ನು ಕೊಂದು ಅರ್ಧಚಂದ್ರ ಬಾಣದಿಂದ ಅವನ ಧನುಸ್ಸನ್ನು ಕತ್ತರಿಸಿ ಅವನ ರಥವನ್ನು ಎಳ್ಳು ಕಾಳುಗಳಂತೆ ಪುಡಿ ಪುಡಿ ಮಾಡಿದನು. ಇಷ್ಟರಲ್ಲಿ ದೈವಿಕವಾಗಿ ಸಮಸ್ತ ಯುದ್ಧೋಪಕರಣಗಳಿಂದ ಕೂಡಿದ ಒಂದು ಮಹಾಗಜವು ತನ್ನ ಮೇಲಿದ್ದ ಯಜಮಾನನು ಮೃತನಾದುದರಿಂದಲೂ ದ್ರೋಣಪುತ್ರನ ಬಾಣಗಳು ಪರಂಪರೆಯಾಗಿ ಬಂದು ಮೇಲೆ ಬೀಳುತ್ತಿದ್ದುದರಿಂದಲೂ ಹೆದರಿ ಓಡಾಡುತ್ತಾ ಅಕಸ್ಮಾತ್ತಾಗಿ ಆ ಪಾಂಡ್ಯನಿದ್ದಲ್ಲಿಗೆ ಬಂದು ನಿಂತಿತು. ಪರ್ವತದಂತೆ ದೊಡ್ಡದಾಗಿ ಮಹಾಬಲವುಳ್ಳ ಆ ಆನೆಯು ಪ್ರತಿ ಗಜಗಳ ಗರ್ಜನೆಯನ್ನು ಕೇಳಿ ತಾನು ಗರ್ಜಿಸುತ್ತಾ ಸಮೀಪಕ್ಕೆ ಬಂದು ನಿಂತೊಡನೆ ಗಜ ಯುದ್ಧದಲ್ಲಿ ನಿಪುಣನಾದ ಮಲಯ ಧ್ವಜ ಪಾಂಡ್ಯನು ಸಿಂಹವು ಪರ್ವತ ಶಿಖರವನ್ನೇರುವಂತೆ ಥಟ್ಟನೆ ಅದರ ಮೇಲೆ ಹಾರಿ ಕುಳಿತನು. ದ್ರವಿಡ ದೇಶಾಧಿಪತಿಯಾದ ಆ ಪಾಂಡ್ಯನು ಆನೆಯ ಮೇಲೆ ಕುಳಿತು ಸಿಂಹನಾದ ಮಾಡುತ್ತಾ ಅಂಕುಶದಿಂದ ಅದನ್ನು ತಿವಿದು ರೇಗಿಸಿ ಮುಂದೆ ಬಿಟ್ಟು ಸೂರ್ಯ ವರ್ಚಸ್ಸುಳ್ಳ ಒಂದು ತೋಮರಾಯುಧವನ್ನು ತೆಗೆದು ತನ್ನ ಎಲ್ಲಾ ಬಲವನ್ನು ಅಸ್ತ್ರಪ್ರಯೋಗ ಚಾತುರ್ಯವನ್ನು ಸರ್ವ ಪ್ರಯತ್ನವನ್ನು ಕ್ರೋಧವನ್ನು ತೋರಿಸುತ್ತಾ ಅಶ್ವತ್ಥಾಮನ ಮೇಲೆ ಪ್ರಯೋಗಿಸಿದನು. ಆಗ ಪಾಂಡ್ಯನು, ಅಶ್ವತ್ಥಾಮ, ಈಗ ನೀನು ನನ್ನಿಂದ ಹತನಾದೆ ಎಂದು ಹೇಳುತ್ತಾ ಸುವರ್ಣ ವಜ್ರಮಣಿಗಳಿಂದ ಚಿತ್ರಿತವಾಗಿಯೂ ವಸ್ತ್ರಗಳಿಂದಲೂ ಮಾಲಿಕೆಗಳಿಂದಲೂ ಮುತ್ತುಗಳಿಂದಲೂ ಅಲಂಕೃತವಾಗಿಯೂ ಇದ್ದ ಆ ಅಶ್ವತ್ಥಾಮನ ತಲೆಯ ಮೇಲಿದ್ದ ಕಿರೀಟವನ್ನು ಹಾರಿಸಿಬಿಟ್ಟನು. ಸೂರ್ಯ ಚಂದ್ರಾಗ್ನಿಗಳಂತೆ ಕಾಂತಿ ವಿಶಿಷ್ಟವಾಗಿದ್ದ ಆ ಕಿರೀಟವು ಇಂದ್ರನ ವಜ್ರದಿಂದ ಭಿನ್ನವಾದ ಪರ್ವತ ಶಿಖರವು ಬೀಳುವಂತೆ ದೊಡ್ಡ ಧ್ವನಿಯೊಡನೆ ಕೆಳಗೆ ಬಿದ್ದಿತು. ಇದನ್ನು ಸಹಿಸಲಾರದೆ ಅಶ್ವತ್ಥಾಮನು ಕಾಲಿಂದ ಮೆಟ್ಟಿದ ಕಾಳ ಸರ್ಪದಂತೆ ಕೋಪಾಗ್ನಿಯಿಂದ ಜ್ವಲಿಸುತ್ತಾ ಯಮದಂಡಕ್ಕೆ ಸಮಾನಗಳಾದ 14 ಬಾಣಗಳನ್ನು ತೆಗೆದು ಅವುಗಳಲ್ಲಿ 5 ಬಾಣಗಳಿಂದ ಆನೆಯ ಸುಂಡಿಲನ್ನು 4 ಕಾಲುಗಳನ್ನು ಕತ್ತರಿಸಿದನು. 3 ಬಾಣಗಳಿಂದ ಪಾಂಡ್ಯನ 2 ತೋಳುಗಳನ್ನು ತಲೆಯನ್ನು ಕತ್ತರಿಸಿದನು. 6 ಬಾಣಗಳಿಂದ ಷಡ್ರಥುಗಳಂತೆ ಪ್ರಕಾಶಿಸುತ್ತಿದ್ದ ಮಹಾರಥರಾದ ಆ ಪಾಂಡ್ಯನ 6 ಮಂದಿ ಅನುಚರರನ್ನು ಕೊಂದು ಕೆಡಹಿದನು. ದುಂಡೆಗೆ ನೀಡಿ ದಪ್ಪನಾಗಿಯೂ ಚಂದನಾನುಲೇಪಿತಗಳಾಗಿಯೂ ಮುತ್ತು ಚಿನ್ನ ವಜ್ರ ಮೊದಲಾದ ಭೂಷಣಗಳಿಂದಲೂ ಅಲಂಕೃತವಾಗಿಯೂ ಇದ್ದ ಪಾಂಡ್ಯನ ಬಾಹುಗಳೆರಡು ಗರುಡನಿಂದ ಕಡಿದು ಹಾಕಲ್ಪಟ್ಟ 2 ಮಹಾ ಸರ್ಪಗಳಂತೆ ಭೂಮಿಯಲ್ಲಿ ಬಿದ್ದು ಹೊರಳಾಡುತ್ತಿದ್ದವು. ಪೂರ್ಣ ಚಂದ್ರನಿಗೆ ಎಣೆಯಾದ ಮುಖದಿಂದಲೂ ಕೋಪದಿಂದ ಕೆಂಪೇರಿದ್ದ ವಿಶಾಲ ನೇತ್ರಗಳಿಂದಲೂ ಉನ್ನತವಾದ ಮೂಗಿನಿಂದಲೂ ಉಭಯ ಪಾರ್ಶ್ವದ ಕರ್ಣಕುಂಡಲಗಳಿಂದಲೂ ಶೋಭಿತವಾದ ಅವನ ತಲೆಯು ವಿಶಾಖ ನಕ್ಷತ್ರಗಳೆರಡರ ನಡುವೆ ಪ್ರಕಾಶಿಸುವ ಚಂದ್ರಬಿಂಬದಂತಿತ್ತು. ಹೀಗೆ ಅಶ್ವತ್ಥಾಮನ 5 ಬಾಣಗಳಿಂದ ಪಾಂಡ್ಯನ ಆನೆಯ ದೇಹವು 6 ತುಂಡುಗಳಾಗಿಯೂ ಅವನ 3 ಬಾಣಗಳಿಂದ ಪಾಂಡ್ಯರಾಜನ ದೇಹವು 4 ತುಂಡುಗಳಾಗಿಯೂ ವಿಭಾಗಿಸಲ್ಪಟ್ಟು
ದಶಃ ವಿಷ್ಯ ಎಂಬ ದ- ಎಂಬ ಇಷ್ಟಿಯಲ್ಲಿ ದಶ ದೇವತಾ ಪ್ರೀತಿಗಾಗಿ 10 ಭಾಗಗಳಾಗಿ ಇರಿಸಲ್ಪಡುವ ಪಿಷ್ಟ ಪಿಂಡಗಳಂತೆ ಕಾಣಿಸಿತು. ಹೀಗೆ ಮಲಯ ಧ್ವಜ ಪಾಂಡ್ಯನು ಯುದ್ಧದಲ್ಲಿ ಅನೇಕ ತುರಗ ಪದಾತಿಗಳ ದೇಹದಿಂದ ಅನೇಕ ರಾಕ್ಷಸ ಪಿಶಾಚಾದಿಗಳಿಗೆಲ್ಲ ಔತಣವನ್ನು ಮಾಡಿಸಿ ಕೊನೆಗೆ ಪೈತ್ರಕಾಗ್ನಿಯು ಸದಾರೂಪವಾದ ಹವಿಸ್ಸಿನಿಂದ ತೃಪ್ತಿಗೊಂಡ ಮೇಲೆ ಜಲದಿಂದ ಶಾಂತವಾಗುವಂತೆ ಅಶ್ವತ್ಥಾಮನ ಬಾಣ ಪ್ರಹಾರಗಳಿಂದ ಶಾಂತನಾದನು. ಹೀಗೆ ಪಾಂಡ್ಯನು ಹತನಾದೊಡನೆ ನಿನ್ನ ಮಗನು ಶತ್ರು ವಧದಿಂದ ಕೃತಕೃತ್ಯನಾದ ಅಶ್ವತ್ಥಾಮನ ಬಳಿಗೆ ತನ್ನ ಸಮಸ್ತ ಮಿತ್ರ ಸಹಿತವಾಗಿ ಬಂದು ಬಲಿಯನ್ನು ನಿಗ್ರಹಿಸಿ ಬಂದ ವಿಷ್ಣುವನ್ನು ದೇವೇಂದ್ರನು ಹೇಗೋ ಹಾಗೆ ಅತ್ಯಾದರದಿಂದ ಅವನನ್ನು ಪೂಜಿಸಿದನು. ಇದು 56ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.